2024 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ಸಕಲ ರೀತಿಯ ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಳ್ತಾ ಇದೆ. ಬಿಜೆಪಿಯ ಮೊದಲ ಪಟ್ಟಿ ಕೂಡ ಬಿಡುಗಡೆ ಆಗಿದೆ. ಆದರೆ ಕರ್ನಾಟಕದಲ್ಲಿ ಯಾವುದೇ ಸೀಟು ಈ ತನಕ ಘೋಷಣೆ ಆಗಿಲ್ಲ. ಆದರೆ ಪ್ರಚಾರ ಹೇಗಿರಬೇಕು, ಪ್ರಚಾರದ ಕಾರ್ಯವೈಖರಿ ಹೇಗಿರಬೇಕು, ಅದಕ್ಕೆ ಬಿಜೆಪಿ ಈ ಹಿಂದಿನಿಂದಲೂ ಕೂಡ ಬಹಳ ಮಹತ್ವವನ್ನು ಕೊಡ್ತದೆ. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ ಪ್ರಚಾರ ಮಾಡೋ ಅಂತ ಪ್ರಚಾರದ ವಾಹನ ಕೂಡ ಸಿದ್ಧವಾಗಿದೆ. ಅದರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರಿ. ಬೆಂಗಳೂರಿನ ಬಿಜೆಪಿಯ ಪ್ರಧಾನ ಕಚೇರಿ ಜಗನ್ನಾಥ ಭವನದ ಬಳಿ ಈ ಒಂದು ವಾಹನ ಬಂದಿದೆ. ಈ ಬಾರಿ ಬಿಜೆಪಿ ಕರ್ನಾಟಕ, ಬಿಜೆಪಿಯೇ ಭರವಸೆ ಅನ್ನೋ ಒಂದು ಘೋಷವಾಕ್ಯದ ಅಡಿಯಲ್ಲಿ ಈ ವಾಹನ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸಂಚಾರ ಮಾಡುತ್ತೆ, ಪ್ರಯಾಣ ಮಾಡುತ್ತೆ. ನೇರವಾಗಿ ಪ್ರಯಾಣ ಮಾಡೋದ್ರ ಮೂಲಕ ಬಿಜೆಪಿಯ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮಾಡುತ್ತೆ. ನಮೋ ವಿಜಯ ಸಂಕಲ್ಪ ಯಾತ್ರೆ, ಮೋದಿ ಮತ್ತೊಮ್ಮೆ ದೇಶಕ್ಕೆ ಅನ್ನೋ ಘೋಷವಾಕ್ಯ ಕೂಡ ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ, ಬಿಜೆಪಿಯ ಭರವಸೆ ಸಮೃದ್ಧ ಕರ್ನಾಟಕಕ್ಕೆ, ಬಿಜೆಪಿಯ ಭರವಸೆ, ಬಿಜೆಪಿ ಕರ್ನಾಟಕದಿಂದ ಈ ಒಂದು ವಾಹನ ಈಗಾಗಲೇ ಸಿದ್ಧವಾಗಿರುವಂಥದ್ದು. ಮತ್ತು ಭಾವಚಿತ್ರಗಳನ್ನು ನೋಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎಡಭಾಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಅದಾದ ಬಳಿಕ ವಿಧಾನಸಭೆಯ ವಿಪಕ್ಷ ನಾಯಕ R ಅಶೋಕ್ ಅವರ ಭಾವಚಿತ್ರ ಆದರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಬಲಭಾಗಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ, ಅದಾದ ಬಳಿಕ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರ ಭಾವಚಿತ್ರವನ್ನ ಅಳವಡಿಕೆ ಮಾಡಲಾಗಿದೆ. ಇನ್ನು ಈ ಒಂದು ವಾಹನ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸಂಚಾರವನ್ನ ಮಾಡೋದ್ರ ಮೂಲಕ ನೇರವಾಗಿ ಪ್ರತಿಯೊಬ್ಬ ಅಭ್ಯರ್ಥಿಯ ಪರ ಕೂಡ ನೇರವಾಗಿ ಪ್ರಚಾರವನ್ನ ಮಾಡ್ತಾ ಇಡೀ ರಾಜ್ಯವನ್ನ ಪ್ರವಾಸ ಮಾಡುತ್ತೆ. ಇನ್ನು ಮತ್ತೊಂದು ಭಾಗದಲ್ಲಿ ನೋಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರ, ಮಧ್ಯದಲ್ಲಿ ಬಿಜೆಪಿಯ ಚಿಹ್ನೆ ಕಮಲ, ಅದಾದ ಬಳಿಕ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಭಾವಚಿತ್ರವನ್ನ ಅಳವಡಿಕೆ ಮಾಡಲಾಗಿದೆ. ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ ಅನ್ನೋ ಘೋಷವಾಕ್ಯದಲ್ಲಿ ಈ ವಾಹನ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಪ್ರಚಾರವನ್ನ ಮಾಡುತ್ತೆ, ಪ್ರಯಾಣವನ್ನ ಬೆಳೆಸಲಿದೆ. ಇನ್ನು ವಾಹನದ ವಿನ್ಯಾಸವನ್ನ ನೋಡ್ಬಿಡೋಣ. ನಾನು ನೇರವಾಗಿ ಪ್ರಚಾರ ಮಾಡೋ ಅಂತ ಒಂದು ವೇದಿಕೆಗೆ ಹೋಗ್ತಾ ಇದ್ದೀನಿ. ಇದೇ ವೇದಿಕೆಯಲ್ಲಿ ನಿಂತು ಬಿಜೆಪಿಯ ಅಭ್ಯರ್ಥಿಗಳ ಪರ ಬಿಜೆಪಿಯ ನಾಯಕರು ಪ್ರಚಾರವನ್ನ ಮಾಡೋರು ಇದ್ದಾರೆ. ನೇರವಾಗಿ ಒಂದು ವ್ಯೂನ ಕೂಡ ನೋಡೋರು ಇದ್ದಾರೆ. ಅಂದ್ರೆ ಇಲ್ಲಿ ನಿಂತು ಯಾರೆಲ್ಲ ಸಾರ್ವಜನಿಕರು ಇರ್ತಾರೋ ಅವ್ರಿಗೆ ಇಲ್ಲಿಂದಲೇ ಒಂದಷ್ಟು ಬಿಜೆಪಿಯ ಅಭ್ಯರ್ಥಿಗಳ ಪರ ಮಾಹಿತಿಯನ್ನು ನೀಡೋ ಅಂತ ಪ್ರಕ್ರಿಯೆ ಆಗುತ್ತೆ. ಬಿಜೆಪಿಯ ಅಭ್ಯರ್ಥಿಗಳು ಇಲ್ಲೇ ನಿಂತು ಮತವನ್ನು ಯಾಚನೆ ಮಾಡಲೋರು ಇದ್ದಾರೆ. ಇನ್ನು AC ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಯಾಕೆಂತ ಹೇಳಿದ್ರೆ ಸಾಕಷ್ಟು ಬಿಸಿಲಿರುತ್ತೆ. ಬಿಸಿಲುಗಾಲದಲ್ಲಿ ಹೋಗುವಂಥ ಒಂದು ವಾಹನ, ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಬೋದು, ಕಿತ್ತೂರು ಕರ್ನಾಟಕ ಭಾಗ ಆಗಿರ್ಬೋದು, ಇಲ್ಲೆಲ್ಲ ಹೋದಾಗ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಅನಾನುಕೂಲ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ AC ಅಳವಡಿಕೆ ಮಾಡಲಾಗಿದೆ. ಇನ್ನು ಅಭ್ಯರ್ಥಿಗಳ ಪ್ರಚಾರ ಮಾಡೋದಕ್ಕಿಂತ ಮುಂಚಿತವಾಗಿ ಸಣ್ಣ ಪುಟ್ಟ ಸಭೆಗಳನ್ನ ಮಾಡ್ಲಿಕ್ಕೋಸ್ಕರ ಒಂದು AC ಕ್ಯಾಬಿನ್ ಅನ್ನ ಕೂಡ ಮಾಡಲಾಗಿದೆ. ನೋಡ್ತಾ ಇದೀವಿ, ಸೀಟ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಬಿಜೆಪಿಯ ಪ್ರಮುಖ ನಾಯಕರು ಇದೇ ಸೀಟ್ನಲ್ಲಿ ಕುಳಿತು ನೇರವಾಗಿ ಒಂದಷ್ಟು ಸಭೆಗಳನ್ನ ಕೂಡ ಮಾಡೋರು ಇದ್ದಾರೆ. ಇದಾದ ಬಳಿಕ ಅಭ್ಯರ್ಥಿಗಳ ಪರ ನೇರವಾಗಿ ನಿಂತು ಹೊರಗಡೆ ಪ್ರಚಾರವನ್ನ ಕೂಡ ಮಾಡೋರು ಇದ್ದಾರೆ. ಇನ್ನು ವಾಹನದ ಚಾಲಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಈಗ ಯಾವಾಗ ಈ ಒಂದು ಪ್ರಚಾರ ಕಾರ್ಯ ಆರಂಭ ಆಗುತ್ತೆ, ಪ್ರಯಾಣ ಆರಂಭ ಆಗುತ್ತೆ, ನಿಮ್ಗೆ ಇರುವಂತ ಮಾಹಿತಿ ಏನು? ಇನ್ನೂ ವೇಳಾಪಟ್ಟಿ ಬಂದಿಲ್ಲ ಸರ್. ವೇಳಾಪಟ್ಟಿ ಇನ್ನೂ ಲೇಟ್ ಆಗ್ಬೋದು. ಮೋಸ್ಟ್ಲಿ ವೇಳಾಪಟ್ಟಿ ಇನ್ನೂ ಬಂದಿಲ್ಲ. ಇನ್ನು ನಮಗೆ ವೇಳಾಪಟ್ಟಿ ಬರೋದು ಬಂದಾದ್ಮೇಲೆ ಯಾವ ಕಡೆ ಡಿಸ್ಪ್ಯಾಚ್ ಮಾಡ್ತಾರೋ ಗೊತ್ತಿಲ್ಲ. ಅಂದಾಜು ಎಷ್ಟು ವಾಹನಗಳು ಇದೇ ರೀತಿ ವಿನ್ಯಾಸ ಆಗಿದೆ? 4 ವ್ಯಾನ್ ಇದೆ ಸರ್. ಇಲ್ಲ, ಈಗ ರೀಸೆಂಟಾಗಿ ಕರ್ನಾಟಕದಲ್ಲಿ 3 ಇದೆ. ಹೊರಗಡೆ ಒಂದು ಔಟ್ಸೈಡ್ ಒಂದು ಚೆನ್ನೈಗೆ ಒಂದು ಹೋಗಿದೆ. 4 ಗಾಡಿ ಒಟ್ಟಿನಲ್ಲಿ ರೆಡಿ ಮಾಡಿರೋದು. ಅಂದ್ರೆ ಅಂದಾಜು ಇಲ್ಲಿ ಎಷ್ಟು ಜನ ಕೂತು ಸಭೆಯನ್ನ ಮಾಡಬಹುದು, ಆ ರೀತಿ ಐಡಿಯಾ ಇದೆಯಾ ನಿಮಗೆ? 7 ಜನ ಮಾಡ್ತಾರೆ ಸರ್. 7 ಜನ VIP ಇರ್ತಾರೆ. ಇದು ವಾಹನದ ಒಳಗಡೆಯ ವಿನ್ಯಾಸ ನೋಡಬಹುದು. AC ಕೂಡ ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಮತ್ತೆ ಒಂದು ಟಿವಿಯನ್ನ ಕೂಡ ಇಲ್ಲಿ ಅಳವಡಿಕೆ ಮಾಡಿ ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆ, ಮಾಹಿತಿ ಏನು ಬರ್ತಾ ಇದೆ ಅನ್ನೋದನ್ನ ಕೂಡ ನೇರವಾಗಿ ಗಮನಿಸುವಂತ ಪ್ರಕ್ರಿಯೆ ಆಗುತ್ತೆ. ಇನ್ನು ಒಟ್ಟು ಒಂದು ಅಂದಾಜಲ್ಲಿ ಹೇಳೋದಾದ್ರೆ ಸಕಲ ರೀತಿಯ ವ್ಯವಸ್ಥೆ ಇದರಲ್ಲಿ ಇದೆ. ಉದಾಹರಣೆಗೆ ಹೇಳೋದಾದ್ರೆ ಸುಮಾರು ಒಂದು 100 ಕಿಲೋಮೀಟರ್ ಪ್ರಯಾಣವನ್ನ ಬೆಳೆಸಬೇಕು. ಇಲ್ಲೇ ಕೂತು ಉಪಹಾರವನ್ನ ಕೂಡ ಸವಿಬಹುದು. AC ಇರುತ್ತೆ. ಹೊರಗಡೆ ಇರುವಂತ ಬಿಸಿಲುಗಳು ಏನು ಸಮಸ್ಯೆ ಆಗಲ್ಲ. ಇನ್ನು CC ಕ್ಯಾಮ್ರಾವನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಎಷ್ಟು ಜನ ಇಲ್ಲಿ ಇದ್ದಾರೆ,
ಹೊರಗಡೆ ನಿಂತಿರೋ ಅಂತ ವ್ಯಕ್ತಿಗಳು ಎಷ್ಟು ಜನ ಅನ್ನೋದನ್ನ ಇಲ್ಲೇ ಕುಳಿತು ನೋಡೋ ಅಂತ ಒಂದು ವಿಶೇಷವಾದಂತ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಲಾಗಿದೆ. CC ಕ್ಯಾಮ್ರಾವನ್ನ ಅಳವಡಿಕೆ ಮಾಡಲಾಗಿದೆ. ಮತ್ತೆ ಒಂದು ಫ್ರಿಡ್ಜ್ ಕೂಡ ಇದೆ ನೋಡಿ, ವಾಟರ್ ಬಾಟಲ್ಗಳನ್ನ ಇಡಕ್ಕೆ ಅಥವಾ ತಂಪು ಪಾನೀಯಗಳನ್ನ ಇಡ್ಲಿಕ್ಕೆ ಬಂದಂತ ನಾಯಕರು ಕುಳಿತು ಒಂದಷ್ಟು ಸಮಯವನ್ನ ಇಲ್ಲಿ ಆರಾಮಾಗಿ ಮಾಡಬಹುದು. ಸಣ್ಣ ಪುಟ್ಟ ಮೀಟಿಂಗ್ಸ್ ನ ಇದೇ ಜಾಗದಲ್ಲಿ ಕುಳಿತು ಮಾಡಬಹುದು. ಇದು ಒಟ್ಟಾರೆ ಬಿಜೆಪಿಯ ನೂತನ ಪ್ರಚಾರದ ವಾಹನದ ವಿನ್ಯಾಸ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.